ಹೋದ ಎಪಿಸೋಡಲ್ಲಿ ಏನಾಯಿತು ಅಂತ ನೆನಪಿದೆಯಾ? ಜೂನ್ಪೆನ ಮೇಹಿತೋ ಒಂದು ಜಂತುವಾಗಿ ಬದಲಾಯಿಸ್ಬಿಡ್ತಾನೆ. ಆ ಜಂತುನ ಯೂಜಿ ಮೇಲೆ ದಾಳಿ ಮಾಡಕ್ ಬಿಡ್ತಾನೆ. ಯೂಜಿ ಎಷ್ಟೇ ತಡೆದ್ರೂ ಜೂನ್ಪೆ ದಾಳಿ ಮಾಡ್ತಾನೆ ಇರ್ತಾನೆ. ಕೊನೆಗೆ ಜೂನ್ಪೆ ಸತ್ತೋಗ್ಬಿಡ್ತಾನೆ. ಆ ಸಿಟ್ಟಲ್ಲಿ ಯೂಜಿ ಮೇಹಿತೋಗ್ ಹೊಡಿತಾನೆ. ಆ ಟೈಮಿಗೆ ಸರಿಯಾಗಿ ನನಾಮಿನು ಅವನ ಜೊತೆ ಬಂದು ಜಾಯ್ನ್ ಆಗ್ತಾರೆ. ಈಗ ಇಬ್ರು ಸೇರಿ ಮೇಹಿತೋ ನೋಡ್ಯಕ್ಕೆ ರೆಡಿ ಆಗ್ತಾರೆ ಅಂತ ಹೇಳಿದ್ದೆ. ಮುಂದೇನಾಗತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯೂಜಿ ಮತ್ತೆ ನನಾಮಿ ಮೇಹಿತೋಗೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಮೇಹಿತೋಗೆ ಗೊತ್ತಾಗತ್ತೆ ಇವ್ರ ಹತ್ರದಿಂದ ತಪ್ಪಿಸ್ಕೊಳ್ಳೋದು ಭಾರಿ ಕಷ್ಟ ಅಂತ. ಒಂದು ಸಣ್ಣ ಮಗು ಥರ ಆಕಾರ ಬದಲಾಯಿಸಿ ಅವ್ರ ಹತ್ರ ಇಂದ ದೂರ ಓಡ್ತಾನೆ. ಈ ಯೂಜಿ ಇದ್ರೆ ನನಾಮಿ ನೋಡೋದು ತುಂಬ ಕಷ್ಟ. ಇವನನ್ನ ಹೆಂಗಾದ್ರೂ ಮಾಡಿ ದೂರ ಕಳಿಸ್ಬೇಕು ಅಂತ ಒಂದು 4 ಜಂತುನ ಯೂಜಿ ಮೇಲೆ ದಾಳಿ ಮಾಡಕ್ ಬಿಡ್ತಾನೆ. ಅದು ನಿಜವಾದ ಜಂತು ಆಗಿದ್ರೆ ಯೂಜಿ ಕೊಲ್ತಿದ್ದ. ಆದರೆ ಅದು ಮನುಷ್ಯರ ಆತ್ಮದಿಂದ ಮಾಡಿದಂಥ ಜಂತು. ಅದನ್ನ ಕೊಂದ್ರೆ ಮನುಷ್ಯರನ್ನ ಕೊಂದಂಗೆ ಅಂತ ಅವುಗಳಿಂದ ದೂರ ಓಡ್ತಾನೆ. ಆ ಜಂತುಗಳು ಯೂಜಿ ಮೇಲೆ ದಾಳಿ ಮಾಡ್ತವೆ. ಆದರೆ ಅದ್ರೊಳಗಿದ್ದಂಥ ಆತ್ಮ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತವೆ. ಈ ಕಡೆ ಮೇಹಿತೋ ನನಾಮಿನ ಇಟ್ಕೊಂಡಿರ್ತಾನೆ. ಯೂಜಿ ಬೇರೆ ದಾರಿನೇ ಇಲ್ಲದೆ ಅವುಗಳನ್ನ ನಾಶ ಮಾಡಿ ಮುಕ್ತಿ ಕೊಡ್ತಾನೆ. ಆಮೇಲೆ ಮೇಹಿತೋ ಹತ್ರ ಬಂದು ನನಾಮಿನ ಅವನ ಹತ್ರದಿಂದ ಬಿಡಿಸ್ತಾನೆ. ಇಬ್ಬರಿಗೂ ಮೇಹಿತೋ ಯಾವಾಗ ಆಕಾರ ಬದಲಾಯಿಸ್ತಾನೆ ಅಂತ ಟೆಕ್ನಿಕ್ ಗೊತ್ತಾಗುತ್ತೆ. ಆ ಟೆಕ್ನಿಕ್ ಮಾಡೋಕ್ಕೆ ಟೈಮ್ ಕೊಡದೇ ಇರೋಂಗೆ ಯೂಜಿ ಮತ್ತೆ ನನಾಮಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಮತ್ತೆ ಮೇಹಿತೋ ಸಿಕ್ಕಾಕೊಳ್ತಾನೆ. ಬೇರೆ ದಾರಿನೇ ಇಲ್ಲ, ಈಗ ಈ ಮಂತ್ರನ ಪ್ರಯೋಗಿಸಲೇಬೇಕು ಅಂತ ಡೊಮೈನ್ ಎಕ್ಸ್ಪೆನ್ಷನ್ ಮಂತ್ರನ ಉಪಯೋಗಿಸ್ತಾನೆ. ನನಾಮಿ ಮತ್ತೆ ಮೇಹಿತೋ ಡೊಮೈನ್ ಎಕ್ಸ್ಪೆನ್ಷನ್ ಒಳಗೆ ಸಿಕ್ಕಾಕೊಳ್ತಾರೆ. ಯೂಜಿ ಹೊರಗಿರ್ತಾನೆ. ಮೇಹಿತೋ ಡೊಮೈನ್ ಎಕ್ಸ್ಪೆನ್ಷನ್ನ ಮುರಿಬೇಕು ಅಂದರೆ ನನಾಮಿ ಅವನ ಡೊಮೈನ್ ಎಕ್ಸ್ಪೆನ್ಷನ್ನ ರಿಲೀಸ್ ಮಾಡಬೇಕು. ಆದರೆ ದುರಾದೃಷ್ಟವಶಕ್ಕೆ ನನಾಮಿಗೆ ಡೊಮೈನ್ ಎಕ್ಸ್ಪೆನ್ಷನ್ ಮಂತ್ರನೇ ಗೊತ್ತಿರಲ್ಲ. ಈ ಡೊಮೈನ್ ಎಕ್ಸ್ಪೆನ್ಷನ್ ಒಂಥರ ಬಾಲ್ ರೀತಿ ಇರುತ್ತೆ, ಅಂದರೆ ವೃತ್ತಾಕಾರದಲ್ಲಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಅದನ್ನು ಹೊರಗಡೆಯಿಂದ ಯೂಜಿ ಹೊಡೆಯೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಒಳಗೆ ನನಾಮಿ ಹಳೇದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಾಮಿ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನಿಗಂತ ದೊಡ್ಡ ಆಸೆ ಏನಿರಲ್ಲ, ಯಾವಾಗ ನೋಡಿದ್ರು ಕೆಲಸ ದುಡ್ಡು ಅಂತ ಇರ್ತಾನೆ. 45 ವರ್ಷದ ತನಕ ಚೆನ್ನಾಗಿ ದುಡ್ದು ಒಳ್ಳೆ ದುಡ್ಡು ಮಾಡ್ಕೊಂಡು ಖರ್ಚು ಕಮ್ಮಿ ಇರೋ ಊರಲ್ಲಿ ಮನೆ ಮಾಡ್ಕೊಂಡು ಆರಾಮಾಗಿರ್ಬೇಕು ಅಂತ ಇರ್ತಾನೆ. ಪ್ರತಿದಿನ ಒಂದೇ ಕೆಲಸ, ಅದು ಕೂಡ ಯಾರಿಗೂ ಸಹಾಯ ಆಗದೆ ಇರೋ ರೀತಿ ಇದೀನಲ್ಲ ಅಂತ ಅವನಿಗೆ ಬೇಜಾರಾಗತ್ತೆ. ಅದಕ್ಕೆ ಗೋಜೋ ಕಾಲ್ ಮಾಡಿ ಅವನ ಹಳೆ ಕೆಲಸಕ್ಕೆ ಬರ್ತಾನೆ. ಬಂದು 1 ವಾರಕ್ಕೆ ಸಾಯ್ತಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮೇಹಿತೋ ಇನ್ನೇನು ಅವನ ಶಕ್ತಿನ ಪ್ರಯೋಗ ಮಾಡಿ ನನಾಮಿ ಮೇಲೆ ದಾಳಿ ಮಾಡಬೇಕು. ಅಷ್ಟೊತ್ತಿಗೆ ಯೂಜಿ ಹೊರಗಿಂದ ಹೊಡೆದು ಡೊಮೈನ್ ಎಕ್ಸ್ಪೆನ್ಷನ್ನ ಹೊಡ್ಕೊಂಡು ಒಳಗೆ ಬರ್ತಾನೆ. ಯೂಜಿ ಒಳಗೆ ಬಂದರೆ ಸುಕುನಾನು ಒಳಗೆ ಬಂದಂಗೆ. ಮತ್ತೆ ಮೇಹಿತೋ ಸುಕುನಾನ ಭೇಟಿ ಆಗ್ತಾನೆ. ಸುಕುನ ಅದೇ ರೀತಿ ರಾಜಾರೋಷವಾಗಿ ಕೂತಿರ್ತಾನೆ. ನಾನು ಅವಾಗಲೇ ಹೇಳಿದೆ, ಮತ್ತೊಂದು ಸತಿ ನೀನು ನನ್ನ ಆತ್ಮನ ಮುಟ್ರೆ ಸುಮ್ಮನೆ ಬಿಡಲ್ಲ ಅಂತ ಒಂದೇ ಹೊಡಿತಾನೆ. ರಕ್ತ ಕಾರ್ಕೊಂಡು ಡೊಮೈನ್ ಎಕ್ಸ್ಪೆನ್ಷನ್ನ ಪುಡಿ ಮಾಡ್ಕೊಂಡು ಹೊರಗೆ ಬೀಳ್ತಾನೆ. ಸುಕುನ ಅಂದರೆ ಸುಕುನ, ಹೆವಿ ಸ್ವಾಗಲ್ಲ. ನನಾಮಿನೇ ಆಶ್ಚರ್ಯ ಪಡ್ತಾನೆ. ಯೂಜಿ ಅನ್ಕೊಂಡಿರೋ ರೀತಿ ಮೇಹಿತೋ ನೋಡಕ್ಕೆ ಹೋಗ್ತಾನೆ. ಮೇಹಿತೋ ಅವ್ನ ಪೂರ್ತಿ ಶಕ್ತಿನ ಉಪಯೋಗಿಸಿ ದೊಡ್ಡ ಬಲೂನ್ ಥರ ಊದ್ಕೊಂತಾನೆ. ಯೂಜಿ ಒಂದೇ ಹೊಡಿತಾನೆ. ಮೇಹಿತೋ ಬಲೂನ್ ನೋಡಿಯೋ ರೀತಿ ಹೊಡ್ಕೊಂಡ್ಬಿಡ್ತಾನೆ. ಎಲ್ಲವನು ಅಂತ ನನಾಮಿ ಹುಡುಕ್ತಾನೆ. ಬಡ್ಡಿ ಮಗ ಸತ್ತಿಲ್ಲ, ಡ್ರೈನೇಜ್ ಒಳಗೆ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ಅವ್ನು ಹಿಡಿಬೇಕು ಅಂತ ಹಿಂದೆನೇ ನನಾಮಿ ಓಡ್ತಾನೆ. ಆದರೆ ಯೂಜಿ ಫುಲ್ ಟಯರ್ಡ್ ಆಗಿ ಶಕ್ತಿ ಕಳ್ಕೊಂಡು ಕೆಳಗೆ ಬಿದ್ದಿರ್ತಾನೆ. ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಯೂಜಿನ ಎತ್ಕೊಂಡು ವಾಪಸ್ ಹೋಗ್ತಾನೆ. ಮೇಹಿತೋ ಸಿಕ್ಕಾಪಟ್ಟೆ ಹೊಡ್ತಾ ತಿನ್ನಲ್ಲ, ಅಲ್ಲಿಂದ ಬಂದು ಸುಸ್ತಾಗಿ ಕೂತಿರ್ತಾನೆ. ಅವಾಗಲೂ ಯೂಜಿ ಬಗ್ಗೆನೇ ಚಿಂತೆ ಮಾಡ್ತಿರ್ತಾನೆ. ನನಗೆ ಸರಿಯಾದ ಪೈಪೋಟಿ ಅಂದರೆ ಅವನನ್ನು ಫಸ್ಟು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಈ ಶಾಪಗಳು ಯಾಕಿಷ್ಟು ಹೊಡೆದಾಟ ಮಾಡ್ತಿದ್ದಾವೆ ಅಂದರೆ ಅವುಗಳು ಮತ್ತೆ ಶಾಪಗಳಿಗೆ ಸ್ವಾತಂತ್ರ್ಯವಾಗಿರೋ ಅವುಗಳ ಯುಗನ ತರಕ್ಕೆ ಪ್ರಯತ್ನ ಮಾಡ್ತಿದ್ದಾವಂತೆ. ಈ ಕಡೆ ಯೂಜಿ ಮತ್ತೆ ನನಾಮಿ ಮಾರ್ಚುರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಯೂಜಿ ಅವ್ನು ಮಾಡಿರೋ ಕೊಲೆ ಬಗ್ಗೆ ಬೇಜಾರಾಗಿರ್ತಾನೆ. ಜೂನ್ಪೆ ಸತ್ತೋದ್ನಲ್ಲ, ಆದರೆ ಶಾಲೆಯಲ್ಲಿ ಎಲ್ಲರೂ ಅವನು ಓಡೋಗಿದ್ದಾನೆ ಅನ್ಕೊಂಡಿರ್ತಾರೆ. ಅವನಿಗೆ ಸೀನಿಯರ್ಗಳಿಂದ ಆದಂಥ ಹಿಂಸೆ ಮತ್ತೆ ಯಾರಿಗೂ ಆಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳಕ್ಕೆ ಮುಂದಾಗ್ತಾರೆ. ಯೂಜಿ, ಗೋಜೋ ಮತ್ತು ನನಾಮಿ 3 ಜನನು ಮುಂದಿನ ಕೆಲಸ ಮಾಡೋಕ್ಕೆ ತಯಾರಾಗ್ತಾರೆ. ಅಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ. ಮುಂದೇನಾಗತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.